ನಮಸ್ಕಾರ ವೀಕ್ಷಕರೇ. ಮಂಡ್ಯ 30 ವರ್ಷಗಳ ನಂತರ ಕನ್ನಡ ನುಡಿ ಜಾತ್ರೆಗಾಗಿ ಮದುವಣಗಿತ್ತಿಯಂತೆ ಶೃಂಗಾರ ಆಗ್ತಾ ಇದೆ. ಈ ಹೊತ್ತಿನಲ್ಲಿ 10 TV ನಡೆಸ್ತಾ ಇರ್ತಕ್ಕಂಥ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಹೊತ್ತು ನನ್ನ ಜೊತೆ ಇದ್ದಾರೆ ಮಂಡ್ಯ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಈ ಬಾರಿಯ ಬಹುನಿರೀಕ್ಷಿತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮಂಡ್ಯ ಜಿಲ್ಲೆಯ ಸಂಚಾಲಕರು ಆಗಿರ್ತಕ್ಕಂಥ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು. ಬನ್ನಿ ಅವರನ್ನು ನಮ್ಮ ಈ ದಿನದ ಸಂದರ್ಶನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ನಮಸ್ತೆ ಮ್ಯಾಮ್, ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ತುಂಬ ಸಂತೋಷ ನೀವು ಇವತ್ತು ಬಂದು ನನ್ನನ್ನು ಈ ಸಮ್ಮೇಳನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಸಂಗ್ರಹ ಮಾಡಿಕೊಳ್ಳೋಣ ಅಂತ ಬಂದಿರೋದು. ತುಂಬ ಒಂದು ಧನ್ಯವಾದಗಳು ಮ್ಯಾಮ್. ಕನ್ನಡಿಗರಾಗಿ ಹುಟ್ಟೋದೇ ಬಹಳ ಪುಣ್ಯದ ಕೆಲಸ ಅಂತ ಹೇಳ್ತಾರೆ, ಅದು ನಾವು ಮಾಡಿರ್ತಕ್ಕಂಥ ಪುಣ್ಯ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಮ್ಮೂರಿನಲ್ಲಿ ನಡೀತಾ ಇರ್ತಕ್ಕಂಥ ಸಂಭ್ರಮದ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಿಮ್ಮನ್ನು ಮಾತಾಡಿಸೋದು ನಮ್ಮ ಆದ್ಯ ಕರ್ತವ್ಯ ಅಂದ್ಕೊಂಡು ಇವತ್ತು ನಿಮ್ಮ ಜೊತೆ ಇದ್ದೇವೆ ಮ್ಯಾಮ್. ಮ್ಯಾಮ್, ಮಂಡ್ಯ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರು. ಯಶಸ್ವಿಯಾಗಿ ನಿಮ್ಮ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಚಟುವಟಿಕೆಗಳನ್ನು ಮೂಲೆ ಮೂಲೆಗೂ, ಮಂಡ್ಯ ಜಿಲ್ಲೆಯ ಮೂಲೆ ಮೂಲೆಗೂ ತಲುಪಿಸಿದ್ದೀರಾ. ಈ ಅನುಭವದ ಹಿನ್ನೆಲೆಯಲ್ಲಿ ಈ ಬಾರಿಯ ಸಮ್ಮೇಳನದ ಸಂಚಾಲಕರಾಗಿ ನೀವು ಆಯ್ಕೆಯಾಗಿದ್ದೀರಾ. ನಿಮ್ಮ ಅನುಭವ ಹೇಗಿದೆ ಈ ಹೊತ್ತಿನಲ್ಲಿ? ಯಾಕೆಂದರೆ ಬಹಳಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿರ್ತಕ್ಕಂಥ ಸಮ್ಮೇಳನ ಇದು. ಹಾಗಾಗಿ ಮೊದಲನೇದಾಗಿ ಹೇಳ್ಬೇಕಂತಂದರೆ, ನಾವು ಜಿಲ್ಲಾಧ್ಯಕ್ಷ ಆಗಿದ್ದಾಗ, ಅಂದರೆ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬರೋದಕ್ಕೆ ಮುಂಚೆ ನಾವೇನಂದರೆ ಒಂದು ಸಣ್ಣ ಕೆರೆ, ತೊರೆ, ಒಂದು ಸಣ್ಣ ಜರಿ ಹರಿಯೋದು, ಈ ರೀತಿಯ ಒಂದು ಕೆಲಸ ಕಾರ್ಯಗಳು ಅಷ್ಟೇ ವ್ಯಾಪ್ತಿ ಆಗಿರುತ್ತೆ. ಆದರೆ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ, ಇದೊಂದು ಪ್ರವಾಹದ ಹಾದಿಯ ಥರ ನಮಗೆ ಕಾಣಿಸ್ತಾ ಇದೆ. ಜೊತೆಗೆ ಇದು ಒಂಥರ ಏನು ನಾವು ಜೀವನದಿ ಕಾವೇರಿ ತುಂಬಿ ಹರಿತಾರಲ್ಲ, ಆ ಒಂದು ಅನುಭವ ಬರ್ತಾ ಇದೆ ಅಂತ ಹೇಳಬೇಕು. ಯಾವುದೇ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡಿಗರ ಭಾವನಾತ್ಮಕ ಬೆಸುಗೆಗಾಗಿ ಅದಕ್ಕೋಸ್ಕರ ಅದೊಂದು ಕಾರಣ ಆಗಬೇಕು ಅಂತ ಒಂದು ಸದುದ್ದೇಶದಿಂದ ಪ್ರತಿ ವರ್ಷ ಆಯೋಜಿಸ್ತಾ ಇದ್ದಾರೆ. ಈ ಸಲ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯಕ್ಕೆ ಕೊಟ್ಟಿರೋದು ತುಂಬ ಒಂದು ನಮ್ಮ ಸುಯೋಗ ಅಂತ ಹೇಳಬೇಕು, ನಮಗೊಂದು ಹೆಮ್ಮೆ ಅಂತ ಹೇಳಬೇಕು. ಏನಂತೀರ, ಸಂಭ್ರಮ, ವಿಜೃಂಭಣೆ ಇದೆಲ್ಲ ಕೂಡ ಸೇರಿಕೊಂಡಿದೆ. ಅದಕ್ಕಾಗಿ ನಾವು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರಿಗೆ ಹಾಗೂ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು, ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರು ಸೇರಿ ನಮಗೆ ಈ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಿಸಬೇಕು ಅನ್ನೋ ಒಂದು ಉದ್ದೇಶ ನನ್ನಲ್ಲಿದೆ. ಮ್ಯಾಮ್, ಸಂಚಾಲಕರಾಗಿ ನೀವು ಆಯ್ಕೆ ಆದಾಗ ನಿಮಗೆ ಯಾವ ಭಾವನೆ ಬಂತು ಮ್ಯಾಮ್? ಸಂತೋಷ ಆಯಿತಾ? ಯಾಕಪ್ಪ ನಮ್ಗೆ ಈ ಹೊತ್ತಿನಲ್ಲಿ ಜವಾಬ್ದಾರಿ ಅಂತೇಳಿ ಅನ್ನಿಸ್ತಾ? ಏನು ಅನ್ನಿಸ್ತು ನಿಮಗೆ? ಇಲ್ಲ, ತುಂಬಾ ಸಂತೋಷ ಆಯಿತು. ಮತ್ತು ಜೊತೆಗೆ ಇದೊಂದು ಜೀವಮಾನದ ಅವಕಾಶ ಅಂತ ಹೇಳಬೇಕು. ಯಾಕೆಂತಂದರೆ ಈಗ ಎಲ್ಲರೂ ಹೇಳ್ತಿದ್ದಾರೆ, ಈಗ ಎಷ್ಟೋ ಜನ ನನ್ನ ಜೊತೆಯವರೆಲ್ಲ ಹೇಳ್ತಾರೆ, ನಾವು ಜಯದೇವಿ ತಾಯಿ ಲಿಗಾಡೆಯವರು ಮೊದಲನೇ ಸಲ ಇಲ್ಲಿ 1974ರಲ್ಲಿ ಸಮ್ಮೇಳನಾಧ್ಯಕ್ಷರಾಗಿ ಇಲ್ಲಿ ಸಮ್ಮೇಳನ ನಡೆದಾಗ ನಾವೆಲ್ಲ ಹೈಸ್ಕೂಲಲ್ಲಿದ್ವಿ. ಆಮೇಲೆ 2ನೇ ಸಲ ಚದುರಂಗರವರು ನಮ್ಮ ಸಮ್ಮೇಳನಾಧ್ಯಕ್ಷರಾಗಿ ನಡೆಸಿದಾಗ ಇದೇ 94ರಲ್ಲಿ ಇದೇ ಗೋರುಚಾರ್ ಅವರು ರಾಜ್ಯಾಧ್ಯಕ್ಷರಾಗಿದ್ದರು. ಅವರು ನಿಂತು ಆ ಸಮ್ಮೇಳನವನ್ನು ನಡೆಸ್ಕೊಟ್ರು. ಆಗ ನಾನು ಸಿರಿಯೊಡಲು ಸುವರ್ಣ ಮಂಡ್ಯವನ್ನು ಇದು ಆ ಒಂದು ಸ್ಮರಣ ಸಂಚಿಕೆಗಳನ್ನು ಪ್ರಿಂಟ್ ಮಾಡಿ ಕೊಡೋವಂಥ ಒಂದು ಅವಕಾಶ ಸಿಕ್ತು ನನಗೆ. ಸೊ ಆಗ ಒಂದು 30-35 ವರ್ಷದಲ್ಲಿದ್ದೆ ಅನಿಸುತ್ತೆ. ಅದಾದಮೇಲೆ ಈಗ ಈ ಸಮ್ಮೇಳನ ಸಿಕ್ಕಿರೋದು ನನ್ನ ಒಂದು ಏನಂತೀರ ಲೈಫ್ ಟೈಮ್ ಅವಕಾಶ ಅಂತ ಹೇಳಬೇಕು. ಹಾಗಾಗಿ ತುಂಬಾ ಸಂತೋಷ ಆಯಿತು. ಜೊತೆಗೆ ಎಲ್ಲರೂ ಇವಾಗ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಾನು ಮುಂಚೆ ಅಧ್ಯಕ್ಷೆ ಆಗಿದ್ದಾಗ ಹೆಚ್ಚಾಗಿ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕರ್ತವ್ಯ ಆಗಿತ್ತು.
ಆ ಜವಾಬ್ದಾರಿಯಾಗಿತ್ತು ಸಾಹಿತ್ಯ ಸಮ್ಮೇಳನನ ನಡೆಸೋದು. ಇಷ್ಟೊಂದು ನಮಗೆ ಏನು ಸರ್ಕಾರದ ನೆರವು ಸಹಕಾರ ಸಹಾಯ ಇರಲಿಲ್ಲ, ಆವಾಗ ಸ್ವಲ್ಪ ಮಟ್ಟಿಗಿತ್ತು. ಸೊ ಹಾಗಾಗಿ ಆಗ ಹೆಚ್ಚು ಸಾಹಿತ್ಯ ಪರಿಷತ್ತಿನವರನ್ನೇ, ರಾಜ್ಯ ಸಾಹಿತ್ಯ ಪರಿಷತ್ನವರು, ಇಲ್ಲಿಯ ಸಾಹಿತ್ಯ ಪರಿಷತ್ನವರು ಮತ್ತು ಕೆಲವು ನಾಯಕರು, ಮುಖಂಡರು, ಇವರು DC ಅವರು, ಇವರೆಲ್ಲ ಸೇರಿ ಮಾಡ್ತಾಯಿದ್ರು. ಆದರೆ ಈಗ ಬಹಳ ಹೆಚ್ಚಿನ ಮಟ್ಟದ ಒಂದು ಸಹಾಯ ಸಹಕಾರ ಸರ್ಕಾರದಿಂದ ಇದೆ. ಜೊತೆಗೆ ಜಿಲ್ಲಾಡಳಿತ ಎಷ್ಟು ಚೆನ್ನಾಗಿ ಇದನ್ನು ನಿರ್ವಹಿಸ್ತಾ ಇದೆ ಅಂತಂದರೆ, ನಮಗೆ ಅಷ್ಟು ವ್ಯವಸ್ಥಿತವಾಗಿ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಕೊಂಡೊಯ್ತಾ ಇದೆ. ಹಾಗಾಗಿ ನಮಗೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕೆಲಸಗಳನ್ನು ನಡೆಸ್ಕೊಂಡು ಹೋಗೋದು ತುಂಬ ಸರಳವಾಗಿ, ಸುಲಭವಾಗಿದೆ. ಆದರೆ ಅಷ್ಟೇ ಒಂದು ಸವಾಲಿನದಾಗಿ, ಏನು ತುಂಬ ಬ್ಯುಸಿ ಅಂತೀವಲ್ಲ, ಅಂದರೆ ತುಂಬಾ ಕೆಲಸಗಳು ಇದೆ. ಸದಾಕಾಲ ಕೆಲಸ ಮಾಡ್ತಾಯಿದ್ರು, ಮುಗಿತಾನೇ ಇಲ್ಲ ಕೆಲಸಗಳು ಅಂತ ಅನ್ನಿಸ್ತಾ ಇದೆ. ಆದರೆ ನಮ್ಮ ಜಿಲ್ಲಾಧಿಕಾರಿಯವರು ಮತ್ತು CEO ರವರಾದ ಶೇಖ್ ತನ್ವೀರ್ ಆಸಿಫ್ರವರು ಮತ್ತು ನಮ್ಮ SP ರವರು ಮತ್ತು AC, ADC ಇವರೆಲ್ಲರೂ ಕೂಡ, ಎಲ್ಲ ಜಿಲ್ಲಾಡಳಿತದವರು ಅವರವರು ಕೆಲಸವನ್ನು ಬಹಳ ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರಿಂದ ನಾವೇ ಸಾಹಿತ್ಯ ಪರಿಷತ್ತವರು ಕಲ್ತ್ಕೊಳ್ತಾ ಇದ್ದೀವಿ ಹೇಗೆ ಮಾಡಬೇಕು ಇದನ್ನು ಅಂತ ಹೇಳಿ. ತುಂಬ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಸಿದ್ಧತೆಗಳೆಲ್ಲ ಭರದಿಂದ ಸಾಗ್ತಾ ಇದೆ. ಮ್ಯಾಮ್, ಕನ್ನಡ ಅಂದರೆ ಈ ಹೊತ್ತಿನ ಮಕ್ಕಳು ಮೂಗು ಮುರಿತಾ ಇದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚುವ ಹಂತವನ್ನು ತಲುಪಿದೆ. ಎಲ್ಲೋ ಒಂದು ಕಡೆ ಕನ್ನಡಿಗರಿಂದನೇ ಕನ್ನಡ ದೂರ ಆಗ್ತಾ ಇರೋ ಈ ಹೊತ್ತಿನಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಅಕ್ಷರ ಜಾತ್ರೆಗಳು, ನೀವು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥ ಹಿನ್ನೆಲೆ ಒಳಗೆ ಹೇಳೋದಾದರೆ ಎಷ್ಟು ಅವಶ್ಯಕ? ಇದು ತುಂಬ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಈ ಕನ್ನಡ ನಾಡು, ನುಡಿ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಲಕ್ಷ್ಯದಲ್ಲಿರಿಸ್ಕೊಂಡು ನಾವು ಕನ್ನಡ ಸಾಹಿತಿಗಳನ್ನು ಒಂದೆಡೆ ಸೇರಿಸಿ ನಿರಂತರ ಸಾಹಿತ್ಯ ಚಿಂತನೆಗಳನ್ನು ಮಾಡಿ ಈ ಸಂಸ್ಕೃತಿಯನ್ನು ಉಳಿಸಬೇಕು ಅಂತಲೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿಕೊಟ್ಟಿದ್ದಾರೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮತ್ತು ನಮ್ಮ ವಿಶ್ವೇಶ್ವರಯ್ಯನವರ ಒಂದು ಮಾರ್ಗದರ್ಶನದಲ್ಲಿ ಇದು ಸ್ಥಾಪಿತಗೊಂಡಿದೆ. ಹಾಗಾಗಿ ಇದು ಏನಂದರೆ, ಈ ಸಾಹಿತ್ಯ ಸಮ್ಮೇಳನಗಳು ಏನಿದೆ ಅಥವಾ ಸಾಹಿತ್ಯ ಪರಿಷತ್ತಿನ ಎಲ್ಲ ಕೆಲಸಗಳು ಕೂಡ ಭಾಷೆಯ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿದೆ. ಭಾಷೆಯ ಬೆಳವಣಿಗೆ ಒಂದು ಸಾಹಿತ್ಯದ ಅಳತೆಗೋಲು ಅಂತ ಹೇಳ್ತೀವಿ. ಅಂದರೆ ಭಾಷೆ ಬೆಳೀತಾ ಬೆಳೀತಾ ಒಳ್ಳೊಳ್ಳೆಯ ಸಾಹಿತ್ಯನೂ ಬರುತ್ತೆ ಅಂತ ಹೇಳಿ. ಆದರೆ ನೀವು ಹೇಳೋ ಹಾಗೆ ಇವತ್ತಿನ ಒಂದು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ, ಪರಿಸರದಲ್ಲಿ ಏನಾಗಿದೆ, ನಮಗೆ ಕನ್ನಡ ಬಹಳ ಸ್ವಲ್ಪ ಹಿಂದುಳಿತಾ ಇದೆಯೇನೋ, ಕನ್ನಡದ ಬೆಳವಣಿಗೆ ಕುಂಠಿತ ಆಗಿದೆ ಅಂತ ಅನ್ನಿಸುತ್ತೆ. ಆದರೆ ಮತ್ತೊಂದು ಕಡೆಯಲ್ಲಿ ಕನ್ನಡ ಸಾಹಿತ್ಯ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸೊ ಮತ್ತು ಜೊತೆಗೆ ಕನ್ನಡವನ್ನು ಕಲಿಯುವಂಥವರು ತುಂಬ ಜನ ಇದ್ದಾರೆ. ಆದರೆ ನಾವು ಅವಶ್ಯಕವಾಗಿ ಒಂದಷ್ಟು ಹೆಜ್ಜೆಗಳನ್ನು ತಗೊಳ್ಬೇಕು. ನಾವು ಯಾವ ರೀತಿ ಕನ್ನಡವನ್ನು ಮುಂದುವರಿಸಬೇಕು ಅಂದರೆ, ಮುಖ್ಯವಾಗಿ ಏಟಾಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ವಲಸಿಗರಿಂದ. ವಲಸಿಗರು ತುಂಬ ಹೆಚ್ಚು ವಲಸಿಗರು ಬರ್ತಾ ಇದ್ದಾರೆ. ಅವರು ಕನ್ನಡ ಕಲಿತಾ ಇಲ್ಲ. ನಾವೇನೇ ಕನ್ನಡಿಗರನ್ನೇ ಭಾಳ ಸೌಹಾರ್ದದಿಂದ ಸ್ನೇಹ ಜೀವಿಗಳು. ನಾವೇ ಅವ್ರ ಭಾಷೆಯನ್ನು ಕಲಿತು ಅವ್ರ ಜೊತೆ ವ್ಯವಹಾರ ಮಾಡ್ತಾ ಇರ್ತೀವಿ. ಸೊ ಇದರಿಂದ ಸ್ವಲ್ಪ ಹಿಂದುಳಿತಿದೆ ಕನ್ನಡ. ಮತ್ತು ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ತಾ ಇರೋದು ಕೂಡ ಇನ್ನೊಂದು ಆತಂಕ ಉಂಟು ಮಾಡಿದೆ. ಆದರೆ ಅದಕ್ಕೆ ಪರ್ಯಾಯವಾಗಿ ನಾವು ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳನ್ನು ಹೆಚ್ಚು ಆಧುನಿಕೀಕರಣಗೊಳಿಸಿದರೆ ಅಲ್ಲೂ ಕೂಡ ಒಂದು ತಾಂತ್ರಿಕವಾಗಿ ನಾವು ಹೆಚ್ಚು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರೆ, ಡಿಜಿಟಲ್ ಆಗಿ ಮತ್ತು ಟೆಕ್ನಿಕಲ್ ಆಗಿ ಅಲ್ಲೂ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರೆ, ಮತ್ತು ಏನು ಹೇಳ್ತೀವಿ ವೈಜ್ಞಾನಿಕವಾಗಿ ಮತ್ತು ವಿಜ್ಞಾನದ ಪುಸ್ತಕಗಳು ಮತ್ತು ಅದರಲ್ಲೇ ಮೆಡಿಕಲ್ ಇದನ್ನು ಕನ್ನಡದಲ್ಲಿ ಓದೋ ಹಾಗೆ ಆದರೆ ಎಷ್ಟೋ ದೇಶಗಳಲ್ಲಾಗಿದೆ. ಚೈನಾದಲ್ಲಿರ್ಬೋದು ಮತ್ತು ಜಪಾನ್ನಲ್ಲಿ ಇಂಥ ಕಡೆಯಲ್ಲೆಲ್ಲ ಅವರೆಲ್ಲ ಅವರ ಭಾಷೆನಲ್ಲೇ ಡಿಗ್ರಿ ಮಾಡ್ತಾರೆ.
ನ್ಯೂಟನ್ ಕೂಡ, ಐನ್ಸ್ಟೈನ್ ಕೂಡ ಅವರ ಭಾಷೆಯಲ್ಲೇ ಒಂದು ಪುಸ್ತಕಗಳು, ವಿಜ್ಞಾನದ ಪುಸ್ತಕಗಳನ್ನು ಬರೆದಿದ್ರು. ಸೊ ಹಾಗಾಗಿ ನಾವು ವಿಜ್ಞಾನದ ಇಂಜಿನಿಯರಿಂಗು ಮತ್ತು ಮೆಡಿಕಲನ್ನು ಕನ್ನಡದಲ್ಲೇ ಬರೆಯುವಂತಹ ಒಂದು ಅವಕಾಶವನ್ನು ಮತ್ತು ಕನ್ನಡ ಭಾಷೆಯನ್ನು ಆ ಮಟ್ಟಕ್ಕೆ ನಾವು ತಗೊಂಡೋದಾಗ ಖಂಡಿತ ಕನ್ನಡ ಅನ್ನದ ಭಾಷೆ ಆಗುತ್ತೆ. ಆವಾಗ ಈ ಅನ್ನದ ಭಾಷೆಯಾಗುವ ನಿಟ್ಟಿನಲ್ಲಿ ಕನ್ನಡದ ಜಾತ್ರೆ ಸಹಾಯ ಆಗುತ್ತೆ ಅಂತ ಹೇಳ್ತೀರಾ? ಹೌದು. ಜೊತೆಗೆ ಇನ್ನೊಂದೇನಂತಂದರೆ, ಈಗ ಮೊದಲು ಸಾಹಿತ್ಯ ಏನು ಬರ್ತಿತ್ತು ಅದು ಹೆಚ್ಚಾಗಿ ನಾವು ನೋಡ್ತೀವಿ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಇದರಲ್ಲೆಲ್ಲ ಅದು ದೇವರು, ಧರ್ಮ, ನೀತಿ, ಮಾನವೀಯ ಮೌಲ್ಯಗಳು ಇದ್ರ ಮೇಲೆ ಹೆಚ್ಚು ಒತ್ತು ಕೊಡ್ತಾಯಿದ್ರು. ಆದರೆ ಇವತ್ತು ಜಗತ್ತು ಮಾರ್ಪಾಟಾಗ್ತಾ ಇದೆ. ಸೊ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಇವತ್ತು ಜಗತ್ತಿನ ಸಂಸ್ಕೃತಿ ಅಂದರೆ ಮೊಬೈಲು, ಕೃತಕ ಬುದ್ಧಿಮತ್ತೆ, ಗಣಕೀಕರಣ ಇದೆಲ್ಲ ಸೇರಿಕೊಂಡು ಏನಾಗಿದೆ, ಆ ನಿಟ್ಟಿನಲ್ಲಿ ನಾವು ಸಾಹಿತ್ಯ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಸಂಸ್ಕೃತಿಗೆ, ಇವತ್ತಿನ ಜಗತ್ತಿನ ಸಂಸ್ಕೃತಿಗೆ ನಮ್ಮ ಸಾಹಿತ್ಯ ಹೊಂದಿಕೊಳ್ಬೇಕು ಮತ್ತು ನಮ್ಮ ಭಾಷೆ ಕೂಡ ಅದಕ್ಕೆ ಹೊಂದಿಕೊಳ್ಬೇಕು. ಆ ರೀತಿ ನಾವು ಬೆಳಿಬೇಕಾಗಿದೆ. ಒಂದು ಚಾರಿತ್ರಿಕ ಪಲ್ಲಟ ಮತ್ತು ಸಾಹಿತ್ಯದ ಪಲ್ಲಟ ಕೂಡ ನಡೀತಾ ಇದೆ. ಇದೆಲ್ಲವೂ ಕೂಡ ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಚರ್ಚೆಗೆ ಬರುತ್ತೆ. ಸೊ ಈಗ ಏನಂತಂದರೆ, ಈ ಸಾಹಿತ್ಯದಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ವರ್ತಮಾನ ದನಿಯಾಗುತ್ತೆ. ಜೊತೆಗೆ ಒಂದು ಹೊಸ ಅರ್ಥಗಳು, ಹೊಸದಾದ ನಮ್ಮ ಆಲೋಚನೆಗಳು, ಇದೆಲ್ಲಕ್ಕೂ ಕೂಡ ನಮ್ಮ ಸಮ್ಮೇಳನ ಸಾಕ್ಷಿಯಾಗುತ್ತೆ ಮತ್ತು ಆ ಒಂದು ಮನೋಭಾವವನ್ನು ಹುಟ್ಟಾಕುತ್ತೆ. ಸೊ ಅದು ತುಂಬ ಮುಖ್ಯ. ಜೊತೆಗೆ ಏನಂತಂದರೆ, ಯಾವುದೇ ಒಂದು ನೀವು ಹಾಡು ಹೇಳುವಾಗ್ಲೂ ಏನಂದರೆ, ಎದೆ ತುಂಬಿ ಹಾಡಿದೆನೋ ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಅಂತ ಹೇಳ್ತಾರಲ್ಲ, ಅದೇ ಥರ ಸಾಹಿತ್ಯಕ್ಕೂ ಅಷ್ಟೇ. ಸಾಹಿತಿ ಏನು ಬರೀತಾರೋ, ಏನು ತಮ್ಮ ವಿಚಾರಧಾರೆಯನ್ನು ಕೊಡ್ತಾರೋ ಅದನ್ನು ಕೇಳುವಂಥ ಸಹೃದಯರು ಇರಬೇಕು. ಆಗ ಅಲ್ಲಿ ಸಾಹಿತ್ಯ ಸಾರ್ಥಕ ಆಗುತ್ತೆ, ಇಬ್ಬರಿಗೂ ಕೂಡ ಆನಂದ ಕೊಡುತ್ತೆ ಅದು. ಸೊ ಆ ರೀತಿಯ ಒಂದು ದೊಡ್ಡ ಅವಕಾಶ ಸಮ್ಮೇಳನದಲ್ಲಿ ಇದೆ. ಸೊ ಸಾಹಿತಿಗಳು ತಮ್ಮ ವಿಚಾರವನ್ನು, ತಮ್ಮ ದೃಷ್ಟಿಕೋನವನ್ನು, ತಮ್ಮ ಆಲೋಚನೆಗಳನ್ನು ಎಷ್ಟು ಅರಿತವಾಗಿ, ಎಷ್ಟು ಸಮರ್ಪಕವಾಗಿ ಮುಂದೆ ಇಡ್ತಾರೋ ಅದನ್ನು ತಿಳಿದು ಆನಂದ ಪಡುವಂತಹ, ಅದನ್ನು ತಿಳಿದು ತಮ್ಮ ಮನಸ್ಸಿನಲ್ಲಿ ಅದನ್ನು ಹುದುಗಿಟ್ಟುಕೊಂಡು ಅದು ನಡೀತಕ್ಕಂತಹ ಸಹೃದಯರು ಅಲ್ಲಿ ಸಾಕಷ್ಟು ಬರ್ತಾರೆ. ಏನಂದರೆ, ಈಗ ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಕಡೆ ಹೇಳ್ತಾಯಿದ್ರು, ಈ ಸಾಹಿತಿಗಳೆಲ್ಲ ಬರೀ ಬರವಣಿಗೆಯಲ್ಲಿ ಮಾತ್ರ, ಸಾಹಿತ್ಯದಲ್ಲಿ ಕ್ರಾಂತಿಯನ್ನು ತೋರಿಸ್ತಾರೆ ಅಷ್ಟೇ, ಜಗತ್ತಿನಲ್ಲಿ ನಡವಳಿಕೆಯಲ್ಲಿ ಕ್ರಾಂತಿಯನ್ನು ತೋರಿಸಲ್ಲ, ಅವರೆಲ್ಲ ಭಾಳ ಸಾಧುವಾಗಿದ್ಬಿಡ್ತಾರೆ ಅಂತ. ಸೊ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ಅವರ ಆಲೋಚನೆಗಳು ಸಹೃದಯರಿಗೆ ನೇರವಾಗಿ ತಲುಪುತ್ತೆ. ಹಾಗಾಗಿ ಸಮಾಜದ ಕ್ರಾಂತಿಗೂ ಕೂಡ ಅದು ಒಂದು ಸಮ್ಮೇಳನ ಪೂರಕವಾಗಿರುತ್ತೆ ಅನ್ನೋದೊಂದು ತುಂಬ ಇದು. ಖಂಡಿತ ಮ್ಯಾಮ್, ನೀವು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ ಅಂತ ಒಪ್ಕೊಳ್ಬಹುದು. ಮ್ಯಾಮ್, ನನ್ನ ಮತ್ತೊಂದು ಪ್ರಶ್ನೆ ಅಂದರೆ, ಸಮಾಜದಲ್ಲಿ ಸಾಮಾನ್ಯವಾಗಿ ಪುರುಷ ಮತ್ತು ಮಹಿಳೆ ಈ ಇಬ್ಬರನ್ನ ಮೇಲು ಕೀಳು ಅಂತ ವಿಂಗಡಣೆ ಮಾಡ್ತಾರೆ. ಅಂದರೆ ಪುರುಷನಿಗೆ ಪ್ರಾಧಾನ್ಯತೆ ಹೆಚ್ಚಿರ್ತಕ್ಕಂಥ ಸಮಾಜ ನಮ್ಮದು. ಅಂಥದ್ರಲ್ಲಿ ನೀವೊಬ್ಬ ಮಹಿಳೆಯಾಗಿದ್ದುಕೊಂಡು ಈ ಸಾಹಿತ್ಯ ಸಮ್ಮೇಳನದ ಚುಕ್ಕಾಣಿಯನ್ನು ಹಿಡಿದಿದ್ದೀರಾ. ಈಗಾಗಲೇ ಇದರೊಟ್ಟಿಗೆ ನೀವು ಮಾಂಡವ್ಯ ಶಿಕ್ಷಣ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಯಾಗಿದ್ದುಕೊಂಡು ಕೂಡ ಸಾಕಷ್ಟು ಒತ್ತಡದಲ್ಲಿ ಕೆಲಸವನ್ನು ನಿಭಾಯಿಸ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಒಂದು ಕಡೆ ನಿಮ್ಮ ಉದ್ಯೋಗ ಅಂದರೆ ನಿಮ್ಮ ಸಂಸ್ಥೆಯ ಅಲ್ಲಿನ ಕಾರ್ಯಚಟುವಟಿಕೆಗಳ ಜೊತೆಗೆ ಈ ಸಮ್ಮೇಳನದ ಒತ್ತಡಗಳು, ಓಡಾಟಗಳು, ನಾನು ಗಮನಿಸ್ತಿರೋ ಹಾಗೆ ಮೀರಾ ಮೇಡಮ್ ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸಮ್ಮೇಳನದ ಕೆಲಸ ಅಂದರೆ ಟೊಂಕ ಕಟ್ಟಿ ನಿಂತಿರ್ತಾರಪ್ಪ ಅನ್ನೋದನ್ನು ನಾವು ನೋಡಿದ್ದೀವಿ ಮ್ಯಾಮ್. ಹೇಗೆ ನೀವು ನಿಭಾಯಿಸ್ತಾ ಇದ್ದೀರಾ ಈ ಪರಿಯ ಒತ್ತಡ, ಈ ಪರಿಯ ಕೆಲಸ, ಕುಟುಂಬ, ಸಂಸ್ಥೆ, ಸಮ್ಮೇಳನ, ಹೇಗೆ ಮ್ಯಾಮ್ ಇದೆಲ್ಲ ಸಾಧ್ಯ ಆಯಿತು? ಅದು ಏನಂತಂದರೆ, ಹೇಳ್ಬೇಕಂದ್ರೆ ಒಂದು ಕಡೆ ಹೇಳ್ತಾರೆ, ಹಕ್ಕಿಯ ಧ್ವನಿಯಲ್ಲಿ ಒಂದು ಸಂಚಯನ ಮೂಡಿದಾಗ, ಒಂದು ಶಕ್ತಿ ಮೂಡಿ ಬಂದಾಗ ಆ ಆನಂದ ಗಾನವಾಗಿ ಸಂಚಲನಗೊಳ್ಳುತ್ತೆ ಅಂತ. ಹೂವಿನ ಅರಳುವಿಕೆ, ಹೂವಿನ ಸೌಂದರ್ಯ ಸಂಚಯನಗೊಂಡಾಗ ಅದರ ಕಂಪು ಸಂಚಲನಗೊಳ್ಳುತ್ತೆ ಅಂತ.
ಹಾಗೆ ಏನಂತಂದರೆ ಇದರಲ್ಲಿ ನಾವು ತುಂಬ ಇಷ್ಟಪಟ್ಟು ಮಾಡಿದಾಗ ಅದರಲ್ಲಿ ಆ ರೀತಿಯ ಆನಂದ ನಮ್ಮಲ್ಲಿ ಉಂಟಾದಾಗ ಇದು ನಮ್ಗೆ ತುಂಬ ಇಷ್ಟವಾದ ಕೆಲಸ ಅನ್ನೋ ಒಂದು ಆನಂದ ನಮ್ಮಲ್ಲಿ ಉಂಟಾದಾಗ ಅದು ನಮಗೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ, ಹೆಚ್ಚು ಕೆಲಸ ಅದರಲ್ಲಿ ಸಂಚಲನಗೊಳ್ಳುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಭಾರ ಅನಿಸಲ್ಲ, ಅದರಲ್ಲಿ ಆಗುವಂಥ ಏನು ಏರುಪೇರುಗಳು, ಏನು ಒಂದು ಚರ್ಚೆಗಳು, ಏನೇ ಒಂದು ಇದೆಲ್ಲನೂ ಕೂಡ ನಮ್ಮಲ್ಲಿ ಒಂದು ರೀತಿಯ ಏನೋ ಧನಾತ್ಮಕ ಆಲೋಚನೆಗಳಾಗುತ್ತೆ. ಮತ್ತು ಏನೋ ಒಂದು ಖುಷಿಯನ್ನು ಕೊಡುತ್ತೆ ಅದು ಏನು ಅಂತಲೇ ಹೇಳೋಕ್ಕಾಗಲ್ಲ. ಯಾಕೆಂದರೆ ಚಿಕ್ಕದ್ರಿಂದನೂ ನನಗೆ ಸಾಹಿತ್ಯ ಅಂತಂದ್ರೇ ತುಂಬ ಇಷ್ಟವಾದಂಥ ಕ್ಷೇತ್ರ. ನಾನು ಮೊದಲಿಗೆ ಏನು ಸೈನ್ಸ್ ತಗೊಂಡು ಡಾಕ್ಟ್ರ್ ಆಗಬೇಕು ಅಂತ ಇದ್ರೂ ಕೂಡ, ವೈದ್ಯ ಆಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಅವಾಗ. ಆದರೆ ಅದಕ್ಕೆ ಸರಿಯಾದ ಅವಕಾಶ ಬರದೇ ಇದ್ದಾಗ ನಾನು ಸೈನ್ಸಿಂದ ಮತ್ತೆ ಇದು ಸಾಹಿತ್ಯಕ್ಕೆ ಬಂದುಬಿಟ್ಟೆ. ಆವಾಗ ನಮಗೆ ಅನುಕೂಲ ಇತ್ತು, ಕನ್ನಡ ಸಾಹಿತ್ಯ, ಇಂಗ್ಲೀಷ್ ಲಿಟ್ರೇಚರ್, ಕನ್ನಡ ಎರಡೂ ಮೇಜರಾಗಿ ತೊಗೋಬೋದಾಗಿತ್ತು. ಜೊತೆಗೆ ಫಿಲಾಸಫಿ ತೊಗೊಂಡ್ವಿ. ಹಾಗಾಗಿ ಮುಂದೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ನಾನು MA ಮಾಡಿದೆ. ಆದ್ರೂ ಕೂಡ ಜೊತೆಗೆ ಕನ್ನಡ ಸಾಹಿತ್ಯವನ್ನು ಕೂಡ ತುಂಬ ಓದ್ತಾ ಇದ್ದೆ. ಕನ್ನಡ ಪುಸ್ತಕಗಳನ್ನು, ಕಾದಂಬರಿ ಕಥೆಗಳನ್ನು ಓದ್ತಾ ಇದ್ದೆ. ಅಂದರೆ ಆ ವಾತಾವರಣ ಕೂಡ ಚಿಕ್ಕದ್ರಿಂದ ಸಿಕ್ತು. ನಮ್ಮ ತಾತ ಸಾಲಿಗ್ರಾಮದ ತಮ್ಮಯ್ಯನವರು, ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಮೊದಲ MLA ಇದು ಭಾರತದಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆಲ್ಲ ಆಗುವಾಗ, ಸಂವಿಧಾನ ಜಾರಿಗೆ ಬಂದಾಗ ಮೊದಲ MLA ಆಗಿದ್ದರು, MLC ಎಲ್ಲ ಆಗಿದ್ದರು. ಅವರು ಯಾವಾಗಲೂ ಪುಸ್ತಕ ತರೋರು. ನಮ್ಮ ಸಾಲಿಗ್ರಾಮದಲ್ಲಿ ನಮ್ಮ ತಾತನವ್ರ ಮನೆಯಲ್ಲಿ ತುಂಬ ಪುಸ್ತಕಗಳು, ಯಾವುದೇ ಹೊಸ ಪಬ್ಲಿಕೇಶನ್ಸ್ ಬಂದರೆ ಅವರು ಮೈಸೂರಿಂದ ತಗೊಂಡು ಬರೋರು. ಅದನ್ನೆಲ್ಲನೂ ಓದ್ತಾ ಇದ್ವಿ ನಾವು. ಸೊ ಹಾಗಾಗಿ ಚಿಕ್ಕದ್ರಿಂದನೂ ಅಂದರೆ 6ನೇ ಕ್ಲಾಸ್ 7ನೇ ಕ್ಲಾಸಿಂದನೂ ಓದೋ ಅಭಿರುಚಿ ಒಂದು. ಮತ್ತು ನಮ್ಮ ತಂದೆಯವರು ಕೂಡ ಯಾವಾಗಲೂ ಪುಸ್ತಕ ತಂದು ಕೊಡೋರು ಚಿಕ್ಕದ್ರಿಂದ. ಸೊ ಹಾಗಾಗಿ ಓದುವಂಥ ಒಂದು ಆಸೆ ಬಂದಿತ್ತು. ಹಾಗಾಗಿ ಸಾಹಿತ್ಯದ ಒಂದು ಆಸೆ, ಜೊತೆಗೆ ಬರೀಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಟೈಮ್ ಆಗಿಲ್ಲ ಜಾಸ್ತಿ. ಈಗ ನಿಮ್ಮಿಂದ ಒಂದಷ್ಟು ಕೃತಿಗಳು ಬಂದಿದೆಯಲ್ಲ ಮ್ಯಾಮ್, ನೀವು ಕೂಡ ಸಾಹಿತ್ಯ ಬರಹಗಾರ್ತಿಯೇ. ಸಾಹಿತ್ಯ ಅಂತಂದರೆ ನಮಗೊಂಥರ ಆರಾಧನೆ ಥರ ಅಂತ ಅನಿಸುತ್ತೆ. ನೋಡಿ ಈಗ ನಿಮ್ಮ ಈ ಗುಟ್ಟು ನನಗೆ ಗೊತ್ತಾಯಿತು. ಅಂದರೆ ನಾವು ಇಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸ ಹೊರಗಿನಿಂದ ಎಷ್ಟೇ ಒತ್ತಡಗಳು ಬಂದರೂ ಕೂಡ ಸಹಿಸ್ಕೊಳ್ಳುವಂಥ ಶಕ್ತಿಯನ್ನು ಕೊಟ್ಟು ಮತ್ತೆ ಕೆಲಸ ಮಾಡ್ತಕ್ಕಂಥ ಉತ್ಸಾಹನ ತುಂಬುತ್ತೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ನಿಮ್ಮ ಮುಖ ನೋಡಿದ್ರೆ ಅದು ನಿಜ ಅಂತ, ನಿಮ್ಮ ಮುಖದ ಮೇಲಿನ ನಗು ಅದನ್ನು ತಿಳಿಸ್ತಾ ಇದೆ ಮ್ಯಾಮ್. ಜೊತೆಗೆ ಇಲ್ಲಿ ಇದು ಅಂದರೆ ನಮಗನ್ಸೋದು ಈ ಒಂದು ಸಮ್ಮೇಳನದಿಂದ ಒಂದು ಕವಿ ಹೇಳಿರೋಂಥದ್ದು ಜ್ಞಾಪಕ ಬರುತ್ತೆ ಇಲ್ಲಿ. ಧರೆಯ ನೀರಿಗೆ ಆಗಸದ ನೀರಿಳಿದು ಬೆರೆವಂತೆ ನರನ ಪ್ರಾಕ್ತನಕ್ಕೆ ನೂತನ ಸತ್ವ ಬೆರೆತು ಪರಿವುದಿ ಜೀವನ ಲಹರಿ ಅನವರತ ಅಂತ ಹೇಳಿದ್ದಾನೆ. ಈ ಸಮ್ಮೇಳನದಿಂದ ನಿಜವಾಗ್ಲೂ ಮಂಡ್ಯದ ನೆಲಕ್ಕೆ, ಮಂಡ್ಯದ ಸಾಹಿತ್ಯ ಸಂಸ್ಕೃತಿಗೆ, ನಮ್ಮ ನಾಡು ನುಡಿಯ ಸಮಸ್ಯೆಗಳಿಗೆ ಎಲ್ಲ ಕಡೆಯಿಂದ ಜ್ಞಾನದ ಮೋಡಗಳು ಬಂದು ಜ್ಞಾನ ಧಾರೆಯನ್ನು ಇಲ್ಲಿ ಸುರಿಸೋದ್ರಿಂದ ನಮ್ಮ ಜೀವನ ಲಹರಿ ಸುಗಮವಾಗಿ ಹರಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಎಲ್ಲೆಲ್ಲಿಂದನೋ ಜ್ಞಾನ ಬರುತ್ತೆ ಈ ಸಮ್ಮೇಳನದಲ್ಲಿ. ಜ್ಞಾನಿಗಳು ಬಂದು ಅಷ್ಟು ಎಕ್ಸ್ಪರ್ಟ್ಸು ಅಷ್ಟೊಂದು ಚೆನ್ನಾಗಿ ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಸೂಚಿಸುವಂಥವರು ಬಂದು ಇಲ್ಲಿ ಎಷ್ಟೆಲ್ಲ ಚಿಂತನ ಲಹರಿಗಳನ್ನು ಹರಿಸ್ತಾರೆ. ಸೊ ಅದರಿಂದ ಆ ಇಡೀ ಜೀವನ, ನಾಡಿನ ಜೀವನ ಉತ್ತಮ ಆಗುತ್ತೆ. ಯಾಕೆಂತಂದರೆ ಯಾವುದೇ ಒಂದು ಸಮ್ಮೇಳನ ಒಂದು ಸ್ಥಳದಲ್ಲಿ ನಡೆದಾಗ ಅವರು ಇಡೀ ಅಖಿಲ ಭಾರತ ಅಂತ ಅಂದಾಗ ಇಡೀ ಭಾರತದ ಸಮಸ್ಯೆಗಳ ಜೊತೆಗೆ ಆ ನಾಡಿನ ಮುಖ್ಯ ಸಮಸ್ಯೆಗಳನ್ನು ಕೂಡ ಅದರಲ್ಲಿ ಚರ್ಚೆ ಮಾಡ್ತಾರೆ. ಅದು ತುಂಬ ಮುಖ್ಯ ಆಗುತ್ತೆ, ಭಾಳ ಪ್ರಾಮುಖ್ಯತೆ. ಅದಕ್ಕೋಸ್ಕರ ನೀವಿಷ್ಟು ಲವಲವಿಕೆಯಿಂದ ಓಡಾಡ್ತಾ ಇದ್ದೀರಾ. ಖಂಡಿತ ಈ ನಿಟ್ಟಿನಲ್ಲಿ ಸಮ್ಮೇಳನ ಯಶಸ್ವಿ ಆಗೇ ಆಗುತ್ತೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡು ಮ್ಯಾಮ್, ನನ್ನ ಮುಂದಿನ ಪ್ರಶ್ನೆ ಅಂತ ಹೇಳಿದ್ರೆ, ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಹೆಸರುವಾಸಿ. ಅವರು ಮಾಂಡವ್ಯ ಶಿಕ್ಷಣ ಸಮೂಹ ಸಂಸ್ಥೆಗಳ ನಿರ್ದೇಶಕರು ಕೂಡ ಹೌದು. ಈ ಹಿನ್ನೆಲೆಯಲ್ಲಿ
ಈ ಇಂದಿನ ವಿದ್ಯಾರ್ಥಿಗಳಿಗೆ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಈ ಅಖಿಲ ಭಾರತ ಮಟ್ಟದ ಸಾಹಿತ್ಯ ಸಮ್ಮೇಳನ ಆಗಿರಬಹುದು ಅಥವಾ ಮುಂದೆ ನಡೀತಕ್ಕಂಥ ಹಲವು ವಿಧದ ನುಡಿ ಜಾತ್ರೆಗಳಾಗಿರಬಹುದು, ಇವೆಲ್ಲ ಎಷ್ಟು ಸಹಕಾರಿಯಾಗುತ್ತೆ? ನಿಜಕ್ಕೂ ಇದು ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಆಗುತ್ತಾ ಮ್ಯಾಮ್ ಇದರಿಂದ? ವಿದ್ಯಾರ್ಥಿಗಳಿಗೆ ತುಂಬ ಸಹಾಯ ಆಗುತ್ತೆ. ಏಕೆಂತಂದರೆ ಇದು ಅವರಲ್ಲಿರ್ತಕ್ಕಂಥ ಕನ್ನಡ ಜಾಗೃತಿಯನ್ನು, ಕನ್ನಡ ಪ್ರಜ್ಞೆಯನ್ನು ಒಂದು ಜಾಗೃತಗೊಳಿಸುತ್ತೆ. ಆ ಕನ್ನಡ ಪ್ರೇಮ ಬೆಳೆದು ಬರುತ್ತೆ. ನೀವೀಗ ನೋಡಿರ್ಬೋದು, ನಾವು ಇದಕ್ಕೆ ಪಂಚಾಯಿತಿಗಳಿಗೆ ಒಂದು ಜಿಲ್ಲಾ ರಥವನ್ನು ಕಳಿಸಿದ್ದೇವೆ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ರಥ ಹೋಗ್ತಾ ಇದೆ. ಎಲ್ಲೆಲ್ಲೂ ಕೂಡ ಅಷ್ಟು ಸಂಭ್ರಮದಿಂದ ಅದನ್ನು ಸ್ವಾಗತಿಸ್ತಾರೆ. ಅದು ತುಂಬ ಸಂತೋಷ ಆಗುತ್ತೆ. ಮತ್ತು ಇನ್ನೊಂದು ಮಧ್ಯದಲ್ಲಿ ಒಂದು ವಿಷಯ ಹೇಳೋದು ಮರೆತೆ, ಅದೇ ಗೋರು ಚನ್ನಬಸಪ್ಪನವರು ಹೇಳಿದ್ನೇನೋ, ಮುಂಚೆ ಇಲ್ಲಿ ಚದುರಂಗ ಅವರಾದಾಗ ಅವರು ಸಾಹಿತ್ಯ ಅಧ್ಯಕ್ಷರಾಗಿ ನಡೆಸ್ಕೊಟ್ರು. ಈಗ ಅವರೇ ನಮ್ಮ ಇದಾಗಿರೋದ್ರಿಂದ ಅವರು ಈಗ ಅವರೇ ಸಮ್ಮೇಳನಾಧ್ಯಕ್ಷರಾಗಿರೋದ್ರಿಂದ ತುಂಬ ಒಂದು ಕಾಕತಾಳೀಯವಾಗಿ ಇದು ದೈವಾನುಗ್ರಹ ಅಂತ ಒಂದು ಹಿರಿಯರು ಬಂದಿದ್ದಾರೆ. ಸೊ ಜೊತೆಗೆ ನೀವು ಹೇಳಿದಾಗೆ ಮಕ್ಕಳಿಗಾಗಲಿ ಮತ್ತು ಪ್ರತಿಭಾನ್ವಿತರಿಗಾಗಲಿ ಇದು ಎಲ್ಲಕ್ಕೂ ತುಂಬ ಅವಕಾಶಗಳನ್ನು ಕೊಟ್ಟಿದೆ, ಸದವಕಾಶಗಳನ್ನು ಕೊಟ್ಟಿದೆ. ಆಮೇಲೆ ಏನಂತಂದರೆ ಇದರಲ್ಲಿ ಮಕ್ಕಳಿಗೆ ತಮ್ಮ ಭಾಷೆಯ ಒಂದು ಏನು ಇತಿಹಾಸ ಗೊತ್ತಾಗುತ್ತೆ. ಇದರಲ್ಲಿ ನಾವೆಲ್ಲರೂ ಏನಕ್ಕೆ ಕನ್ನಡ ಅಂತ ಇಷ್ಟೊಂದು ಮಾತಾಡ್ತಿದ್ದಾರೆ, ಏನಿದೆ ಇದರಲ್ಲಿ ಅಂತ ಅವ್ರಿಗೂ ಕೂಡ ಒಂದು ಗಳಿಗೆ ಅನಿಸುತ್ತೆ. ಆಗ ನಮ್ಮ ಕನ್ನಡ ಇತಿಹಾಸವನ್ನು ತಿಳ್ಕೊಂಡಾಗ ಅವ್ರಿಗೆ ತುಂಬ ಅಭಿಮಾನ ಬರುತ್ತೆ. ಈಗ ಏನೋ ಒಂದು ಎಲೆ ಕೆಳಗಡೆ ಬಿದ್ದಿರೋವಂಥ ಎಲೆಗೆ ನಾನು ಈ ದೊಡ್ಡ ಮರಕ್ಕೆ ಸೇರಿದವರು ಅಂತ ಅನ್ನಿಸ್ದಾಗ ಅದಕ್ಕೆಷ್ಟು ಹೆಮ್ಮೆ ಅನಿಸುತ್ತೆ. ನಾನು ಈ ಮರದ ಒಂದು ಕೊಂಬೆ ಆಗಿದ್ದೆ ಅಂತ ಅನಿಸ್ದಾಗ, ಎಲೆ ಆಗಿದ್ದೆ ಅಂತ ಅನಿಸ್ದಾಗ, ಆ ರೀತಿ ಆ ಇತಿಹಾಸವನ್ನು ತಿಳ್ಕೊಂಡ್ರೆ ಅಭಿಮಾನ ಬೆಳೆಯುತ್ತೆ. ಸೊ ಇದು ನಮಗೆಲ್ರಿಗೂ ಗೊತ್ತು, ಏನೋ ನಮ್ಮ ನೆಟ್ಟಲ್ಲಿ ಇದೆ, ವಿಶ್ವದ 3 ಪರಿಪೂರ್ಣ ಭಾಷೆಗಳಲ್ಲಿ ಕನ್ನಡ ಒಂದು ಅಂತ ಹೇಳಿ ಬಂದಿದೆ. ಹಾಗೆಯೇ ಕನ್ನಡ ಲಿಪಿಯ ರಾಣಿ ಅಂತ ವಿನೋಬ ಭಾವೆಯವರು ಹೇಳಿದ್ದಾರೆ. ಮತ್ತು ಕನ್ನಡದ ಇವರು ನಮ್ಮ ಕುವೆಂಪುರವರು ವಿವೇಕಾನಂದರ ಸನ್ಯಾಸಿ ಗೀತೆಯನ್ನು ಇದಕ್ಕೆ ಬದಲಾಯಿಸ್ದೇನೋ ಅವರು ಕನ್ನಡದಲ್ಲಿ ಬರೆದಾಗ ಎಲ್ಲರೂ ಅಯ್ಯೋ ಅದರಷ್ಟೇ ಚೆನ್ನಾಗಿದೆ ಇದು ಸನ್ಯಾಸಿ ಗೀತೆ ಅಂತ ಕುವೆಂಪುರವರು ಅನುವಾದ ಮಾಡಿದಾಗ, ಏಳು ಸಾಧುವೆ ಹಾಡು ತ್ಯಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯಿ ನಾಡನು ಅಂತ ಬರೀತಾರೆ. ಅದು ಎಲ್ರಿಗೂ ತುಂಬ ಇಷ್ಟ ಆಯಿತು. ಅಂದರೆ ಕನ್ನಡಕ್ಕೆ ಯಾವುದೇ ಒಂದು ದೊಡ್ಡ ಗ್ರೀಕರ ನಾಟಕ ಇರ್ಬೋದು, ಶೇಕ್ಸ್ಪಿಯರ್ ನಾಟಕ, ಯಾವುದೇ ಒಂದು ದೊಡ್ಡ ಕೃತಿಯನ್ನು ಬರೆಯುವಂತಹ ಆ ಸಾಮರ್ಥ್ಯ, ಆ ಶಬ್ದ ಸಂಪತ್ತು ಇದೆ ಅಂತ ಹೇಳಿ, ಆ ಶಕ್ತಿ ಕನ್ನಡಕ್ಕಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಅದು ಆವಾಗ ಏನೇನೆಲ್ಲ ಕೃತಿಗಳು ಬಂದಿದೆ ಅಂತ ಹೇಳಿ. ಅಷ್ಟು ಹಳೆಯ ಭಾಷೆ, 2000ದಲ್ಲೇ ನಮಗೆ ಇದೆಲ್ಲ ಈ ಶಾಸನಗಳು ಅದೆಲ್ಲ ಬಂದಿರಬೇಕಾದ್ರೆ ಅದರ ಹಿಂದಕ್ಕೆ ಎಷ್ಟು ಕನ್ನಡ ಬೆಳೆದು ಬಂದಿತ್ತು. ನೃಪತುಂಗನ ಕವಿರಾಜ ಮಾರ್ಗ ನೋಡಿದಾಗ ಅದೆಲ್ಲ ಅವರಿಗೆ ಗೊತ್ತಾಗಬೇಕದು. ಹಾಗಾಗಿ ಈ ರೀತಿಯ ಒಂದು ಅಭಿಮಾನ ಬರೋದಕ್ಕೆ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯ ಆಗುತ್ತೆ. ಆಮೇಲೆ ಒಂದು ರೀತಿ ನಾವು ಈಗ ಕನ್ನಡದ ರಸಪ್ರಶ್ನೆಯನ್ನ ಕಾರ್ಯಕ್ರಮವನ್ನು ಮಾಡಿದ್ವಿ, ಈ ದಿನ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಕನ್ನಡದ ಬಗ್ಗೆ. ಅದು ತುಂಬ ಅದನ್ನೆಲ್ಲ ಆಳವಾಗಿ ತಿಳ್ಕೊಳ್ತಾರೆ. ಜೊತೆಗೆ ಅವರು ತಮ್ಮ ತಂದೆ ತಾಯಿಗಳಿಗೂ ಹೋಗಿ ಹೇಳ್ತಾರೆ. ಸೊ ಇದೇನೋ ಒಂದು ವಿಶೇಷವಾದ ನಮ್ಮ ಊರಿನಲ್ಲಿ ನಡೀತಾ ಇದೆ ಅಂತ ಮುಂದೆ ಕೂಡ ಅವ್ರಿಗೆ ಹಲವು ಪೀಳಿಗೆಗಳಿಗೆ ಇದೊಂದು ಸವಿ ನೆನಪು ಆಯಿತು ಅಂತ ಹೇಳಿ. ಸೊ ಆ ರೀತಿಯೆಲ್ಲ. ಆಮೇಲೆ ನಾನು ಹೇಳಿದಾಗೆ ಸಾಂಸ್ಕೃತಿಕ ಕಲೆಗಳಿಗೂ ಕೂಡ ಇಲ್ಲಿ ದೊಡ್ಡ ಅವಕಾಶ ಇದೆ.
ಸೊ ಹಾಗಾಗಿ ಎಷ್ಟೋ ಜನ ಇಲ್ಲಿ ನಾವು ಸ್ಥಳೀಯ ಕಲಾವಿದರಿಗೆ ಬಹಳಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ನಮ್ಮ ಮುಖಂಡರೆಲ್ಲ, ಎಲ್ಲ ಶಾಸಕರು ಮತ್ತು ನಮ್ಮ ಮಂತ್ರಿಗಳಾದ, ಉಸ್ತುವಾರಿ ಮಂತ್ರಿಗಳಾದ ಶ್ರೀ ಚಲುವರಾಯಸ್ವಾಮಿರವರು, DC ರವರಾದ ನಮ್ಮ ಡಾಕ್ಟರ್ ಕುಮಾರ್ ಅವರು, ಇವರೆಲ್ಲರೂ ಸೇರಿ ತುಂಬ ಸ್ಥಳೀಯವಾಗಿಯೇ ನಾವು ಫಸ್ಟು ಅವಕಾಶಗಳು ಕೊಡಬೇಕು ಅಂತೇಳಿ ಬಹಳಷ್ಟು ಅವಕಾಶಗಳನ್ನು ಸ್ಥಳೀಯರಿಗೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಇನ್ನೊಂದು ಮುಖ್ಯವಾದ ಸರ್ಕಾರಿ ನೌಕರರು 1 ದಿನದ ವೇತನವನ್ನು ನಮ್ಗೆ ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲರೂ ಕೂಡ ಅವ್ರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಸೊ ಒಟ್ಟಾರೆ ಈ ಎಲ್ಲ ಅಂಶಗಳನ್ನು ನಾವು ಪರಿಗಣಿಸಿ ಕನ್ನಡದ ಭವ್ಯ ಸಂಸ್ಕೃತಿಯನ್ನು ಯುವ ತಲೆಮಾರಿನಲ್ಲಿ ಬಿತ್ತುವ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಈ ಸಮ್ಮೇಳನ ಯಶಸ್ವಿಯಾಗುತ್ತೆ ಅಂತ ನಿಮ್ಮ ಮಾತಿನ ಅರ್ಥ. ಹೌದು, ಎಲ್ಲರಲ್ಲೂ ಒಂದು ಕಾವ್ಯ ಶಕ್ತಿ ಇರುತ್ತೆ, ಕಲೆ ಅಂತಕ್ಕಂಥದ್ದಕ್ಕೆ ವೇದಿಕೆ. ಬೇರೆಯವರೆಲ್ಲ ಅದ್ರ ಬಗ್ಗೆ ಹೇಳ್ತಿರುವಾಗ ಅವರು ಒಳಗಿರ್ತಕ್ಕಂಥ ಶಕ್ತಿಯನ್ನು ಅವರು ಗುರುತಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈ ಹಿನ್ನೆಲೆಯಲ್ಲೇ ಮ್ಯಾಮ್ ನಾವು ನೋಡೋದಾದರೆ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತಹ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವೈಶಿಷ್ಟ್ಯತೆಗಳನ್ನು ನೀವು ಹೇಗೆ ವಿವರಿಸ್ತೀರಾ? ವೈಶಿಷ್ಟ್ಯತೆ ಅಂತಂದರೆ ಇಲ್ಲಿ ಒಂದಂತಂದರೆ ಇದು ನಾವೀಗ ಜಾತ್ರೆ ಅಂತ ಕರಿತೀವಿ, ಅಕ್ಷರ ಜಾತ್ರೆ ಅಂತ, ನುಡಿ ಜಾತ್ರೆ, ಅಕ್ಷರ ಜಾತ್ರೆ ಅಂತ ಹೇಳ್ತೀವಿ. ಹೇಗೆ ಜಾತ್ರೆಗೆ ಹೋಗಿ ನೀವು ಅಲ್ಲಿ ದೇವರ ದರ್ಶನ ಮಾಡಿ ಪ್ರಸಾದ ತಗೊಂಡು ಎಲ್ಲ ರೀತಿಯ ಒಂದು ಆಟ ನೋಟಗಳನ್ನು ನೋಡಿ ಬರ್ತೀವೋ, ಸಂತೋಷ ಪಟ್ಕೊಂಡು, ಹಾಗೆಯೇ ಇಲ್ಲೂ ಕೂಡ ನಾವು ದೊಡ್ಡ ದೊಡ್ಡ ಸಾಹಿತಿಗಳನ್ನು, ವಿಚಾರವಂತರನ್ನು ನೋಡಿ ಅವರಿಂದ ಒಂದು ಆ ಸಾಹಿತ್ಯದ ಪ್ರಸಾದವನ್ನು ತಗೊಂಡು ನಾವು ಸಂತೋಷ ಪಡ್ತೀವಿ, ಸಂಭ್ರಮಿಸಿ ಬರ್ತೀವಿ. ಈ ಹಿಂದೆ ನಡೆದಂತಹ ಸಮ್ಮೇಳನಗಳಿಗೂ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸಮ್ಮೇಳನಕ್ಕೂ ಇರಬಹುದಾದಂಥ ವಿಭಿನ್ನತೆಗಳು ಹೇಗೆ ವಿಶಿಷ್ಟವಾಗಿ ನಿಲ್ಲುತ್ತೆ? ಇದಕ್ಕೆ ನೀವು ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದೀರ? ಅಂದರೆ ವೈಶಿಷ್ಟ್ಯತೆಗಳೇನು? ಇದರಲ್ಲಿ ವೈಶಿಷ್ಟ್ಯತೆ ಅಂದರೆ ಮೊದಲಿಗೆ ನಾವು ಬೇರೆ ಎಲ್ಲ ಸಮ್ಮೇಳನಕ್ಕಿಂತ ಹೆಚ್ಚಾಗಿ ಸ್ಥಳೀಯರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಚ್ಚು ಆಯೋಜನೆ ಮಾಡಿದ್ದೇವೆ. ಪ್ರತಿಭೆಗಳಿಗೆ ಹೆಚ್ಚು ವೇದಿಕೆ ಕೊಟ್ಟಿದ್ದೇವೆ. ಸೊ ಅದಾದ ಮೇಲೆ ಇಲ್ಲಿ ಮಳಿಗೆಗಳನ್ನು ನಾವು ಇಟ್ಟಿದ್ದು ಕೂಡ ಒಂದು ವಿಶೇಷವಾಗಿದೆ. ಹೆಚ್ಚು ನಾವು ಬರೀ ಪುಸ್ತಕದ್ದು ಮಳಿಗೆಗಳು ಒಂದು 450-500 ಆದರೆ ಮತ್ತು ವಾಣಿಜ್ಯ ಮಳಿಗೆಗಳು ಬರ್ತಾ ಇದೆ, ತುಂಬ ಒಂದು 500-600 ವಾಣಿಜ್ಯ ಮಳಿಗೆಗಳು ಬರ್ತಾ ಇದೆ. ಆಮೇಲೆ ವಸ್ತು ಪ್ರದರ್ಶನದ ಮಳಿಗೆಗಳು ಬರ್ತಾ ಇದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಅವರು ತಮ್ಮದೇ ಆದ ಒಂದು ವಿನೂತನವಾದ ಶೈಲಿಯಲ್ಲಿ ಇಲ್ಲಿ ಈ ಮಳಿಗೆ ಅಂದಾಗ ನನಗೆ ನೆನಪಿಗೆ ಬಂತು, ಈ ಮಳಿಗೆಗಳಿಗೆ ಬುಕ್ಕಿಂಗ್ ಮಾಡ್ತಕ್ಕಂಥ ಒಂದು ಅವಕಾಶನ ಬೆಳಿಗ್ಗೆ ನೀವು ತೆರೆದ್ರಿ, ರಾತ್ರಿ ಅಷ್ಟೊತ್ತಿಗೆ 80% ಬುಕ್ಕಿಂಗ್ ಆಯಿತು ಅಂತ ಹೇಳಿ ಅಲ್ಲಿಗೆ ಕನ್ನಡಿಗರು, ನಮ್ಮ ಜಿಲ್ಲಾಧಿಕಾರಿಯವರು, ಜಿಲ್ಲಾ ಅಧಿಕಾರಿಗಳೆಲ್ಲ ಸೇರಿ ಇವತ್ತಿನ ತಾಂತ್ರಿಕತೆಯನ್ನು ಉಪಯೋಗಿಸ್ಕೊಂಡು ಎಲ್ಲ ಆನ್ಲೈನ್ ಆಗಲೇ ಆಗೋ ಹಾಗೆ ಮತ್ತು QR ಕೋಡ್ ಮಾಡಿ ಅದರ ಮುಖಾಂತರ ಈಗ ಯಾರೇ ಒಬ್ಬರು ಇದಕ್ಕೆ ರಿಜಿಸ್ಟ್ರ್ ಮಾಡಿಕೊಂಡ್ರು ಅವ್ರಿಗೆ ಎಲ್ಲಿ ಒಂದು ವಸತಿ ಇದೆ ಮತ್ತು ಏನೇನು ಕಾರ್ಯಕ್ರಮಗಳು ನಡೀತಿದೆ ಇದಿಷ್ಟು ಪರಿಚಯವನ್ನು ಅವರು ಕೊಡ್ತಾ ಇದ್ದಾರೆ. ಆ ರೀತಿಯ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ತಿದ್ದಾರೆ. ಅದು ಒಂದು ವಿಶಿಷ್ಟತೆ. ಇದೇ ಮೊದಲನೇ ಸಲ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದಾರೆ ಆ್ಯಪ್ ಮುಖಾಂತರ. ಮತ್ತು ಈ ರಥದಲ್ಲೂ ಕೂಡ ಹಾಡುಗಳು ಇದನ್ನೆಲ್ಲ ವಿನೂತನವಾಗಿ ಮಾಡಿದ್ದೇವೆ. ನಮ್ಮ ಕನ್ನಡದ್ದೇ ನಮ್ಮ ಈ ಒಂದು ಹಾಡು ಇದೆ, ಯಾವುದು ನಮ್ಮ ಈ ರಥಯಾತ್ರೆಗಾಗೇ ಒಂದು ಹಾಡನ್ನು ಬರೆದಿದ್ದಾರೆ. ಮತ್ತು ಕಲಾಮೇಳ ವಿಶೇಷವಾಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಏನು ಇದು ರಥ ಹೋಯಿತು, ಅದ್ರ ಜೊತೆಗೆ ಒಂದು ಕಲಾಮೇಳ ಹೋಯ್ತಲ್ಲ, ಅದು ಅಷ್ಟೇ ತುಂಬ ಈ ಒಂದು ಕನ್ನಡ ಪ್ರಜ್ಞೆಯನ್ನು ಬೆಳೆಸಿದೆ. ಅದು ಒಂದು ವೈಶಿಷ್ಟ್ಯತೆಯಿಂದ ಕೂಡಿದೆ. ಜೊತೆಗೆ ಹೆಚ್ಚು ಸಾಮಾಜಿಕವಾದ ಒಂದು ಸಮಸ್ಯೆಗಳ ಚರ್ಚೆ ಇದೆ. ಈ ಸಲದ ಒಂದು ಗೋಷ್ಠಿಗಳಲ್ಲಿ ಬರೀ ಸಾಹಿತ್ಯಿಕವಾದ ಚರ್ಚೆಗಳಿಲ್ಲ,
ಸಾಹಿತ್ಯಿಕ ಚರ್ಚೆಗಳು ಮತ್ತು ಇದು ಕೂಡ ಸಮಾನವಾಗಿದೆ. ನಾಡು ನೆಲದ ಸಮಸ್ಯೆಗಳನ್ನು ಕೂಡ ಅಲ್ಲಿ ವಿವೇಕಯುತವಾಗಿ ವಿವೇಚನಾಪೂರ್ಣವಾಗಿ ಚರ್ಚಿಸ್ತಾ ಇದ್ದಾರೆ ಒಂದು. ಆಮೇಲೆ ಅಲ್ಲಿ ಸಮಾನಾಂತರ ವೇದಿಕೆಯಲ್ಲೂ ಎಲ್ಲ ಗೋಷ್ಠಿಗಳು ತುಂಬಿ, ಹಾಗೆಯೇ ಅದೇ ಸಮಯದಲ್ಲಿ ನಾವು ಮಂಡ್ಯದಲ್ಲೂ ಕೂಡ ಕಲಾಮಂದಿರ, ಅಂಬೇಡ್ಕರ್ ಭವನ ಮತ್ತು ಇವ್ರದ್ದು PS ಕಾಲೇಜ್ದು ವಿವೇಕಾನಂದ ರಂಗಮಂದಿರ ಇದೆಲ್ಲನೂ ಉಪಯೋಗಿಸ್ಕೊಂಡು ನಾವು ಸಾಂಸ್ಕೃತಿಕ ಕಲೆಗಳನ್ನು ಒಂದು ಕಲಾ ಪ್ರದರ್ಶನ, ಒಟ್ಟಿನಲ್ಲಿ 3 ದಿನಗಳ ಕಾಲ ಭರ್ಜರಿ ಕಾವ್ಯ ಮತ್ತು ಕಲೆಯ ರಸದ ಔತಣವನ್ನು ನೀಡೋದಕ್ಕೆ ಸಮಿತಿ ಸಜ್ಜಾಗ್ತಾ ಇದೆ. ಮ್ಯಾಮ್, ಈ ಎಲ್ಲ ವಿಭಿನ್ನತೆ ವಿಶಿಷ್ಟತೆಗಳನ್ನು ಹೊಂದಿರತಕ್ಕಂಥ ಈ ಬಾರಿಯ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಜೊತೆಗೆ ಇಡೀ ಕರ್ನಾಟಕದ ಜನತೆಯ ಸ್ಪಂದನೆ ಹೇಗಿದೆ? ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ನಾವು ಒಂದು ನಮ್ಮ ರಥ ಕನ್ನಡ ಜ್ಯೋತಿ ರಥ ಅಂತ ಅದು ಇಡೀ ಇದರಲ್ಲಿ ಹೋಗ್ತಾ ಇದೆ. ನಮ್ಮ ಎಲ್ಲ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲೂ ಹೋಗ್ತಾ ಇದೆ. ಪ್ರತಿ ಜಿಲ್ಲೆನಲ್ಲೂ ಅಲ್ಲಿ ಶಾಸಕರು, ಮಂತ್ರಿಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನವರು ಎಲ್ಲ ಅಧಿಕಾರಿಗಳು ಭಾಗವಹಿಸ್ತಿದ್ದಾರೆ. ಅದು ತುಂಬ ನಮಗೆ ಸಂತೋಷ ಕೊಡುತ್ತೆ. ಆಮೇಲೆ ಅಷ್ಟೇ ಅಲ್ಲ, ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿರ್ಬೋದು, ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಏನು ಒಂದು ಕನ್ನಡ ಹಾಡುಗಳಿಗೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಸೆಯಿಂದ ಈ ಒಂದು ಸಮ್ಮೇಳನಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ತುಂಬ ಅವ್ರ ಮನಸ್ಸಲ್ಲಿ ಆಸೆ, ಆಸಕ್ತಿ ತುಂಬಿಕೊಂಡಿದೆ ಅಂತ. ನಿಮ್ಮ ಮಾತಿನ ಪ್ರಕಾರನೇ ಸುಮಾರು 3 ಲಕ್ಷ ಜನರನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ ಸಮ್ಮೇಳನ? ಮಾಡ್ತಾ ಇದ್ದೀವಿ. ಯಾಕೆಂದರೆ ಮಂಡ್ಯ ಹೆಚ್ಚು ಕನ್ನಡ ಮಾತಾಡೋ ಜನ, ಕನ್ನಡದ ಸೊಗಡಿರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನ ಬಂದಿದೆ ಮಂಡ್ಯಕ್ಕೆ, ಕನ್ನಡ ಮಾತಾಡುವಂಥ ಜನ ಜಾಸ್ತಿ ಇದ್ದಾರೆ ಅಂತ. ಸೊ ಹಾಗಾಗಿ ಮಂಡ್ಯದವರೇ ಅಷ್ಟು ಜನ ಇರ್ತಾರೆ. ಜೊತೆಗೆ ಹೊರಗಡೆ ಇರ್ತಕ್ಕಂಥ ಎಲ್ಲರಿಗೂ ಆತಿಥ್ಯಕ್ಕೆ ಸೂಕ್ತ ವ್ಯವಸ್ಥೆ ಇದೆ. ಇಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ನೋಂದಣಿಗಾಗಿ ನೀವು ದಿನಾಂಕವನ್ನು ಮೊದಲು ನಿಗದಿಪಡಿಸಿದ್ರಿ, ಅದು ಮತ್ತೆ ವಿಸ್ತರಣೆ ಆಯಿತು. ಈಗ ಉತ್ಸಾಹ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಕನ್ನಡದ ಗಡಿನಾಡಿರಾಗಿರ್ಬೋದು, ಹೊರನಾಡ ಕನ್ನಡಿಗರಾಗಿರ್ಬೋದು, ಇವರು ಈಗ ಸಮ್ಮೇಳನಕ್ಕೆ ಬರ್ತಕ್ಕಂಥ ಆಸಕ್ತಿ ತೋರ್ತಾ ಇದ್ದಾರೆ. ಆದರೆ ನೀವು ನೋಂದಣಿ ಮಾಡ್ಕೊಳ್ತಕ್ಕಂಥ ದಿನಾಂಕವನ್ನು ಕೊನೆಗೊಳಿಸಿದ್ದೀರಾ. ಈ ಬಗ್ಗೆ ಮತ್ತೆ ಏನಾದ್ರೂ ಅದನ್ನು ನೋಂದಣಿ ದಿನಾಂಕವನ್ನು ವಿಸ್ತರಿಸ್ತಕ್ಕಂಥ ಅವಕಾಶ ಇದೆಯಾ? ನೋಂದಣಿ ವಿಸ್ತರಿಸೋದು ಕಷ್ಟ ಅಂತ ಅನಿಸುತ್ತೆ. ಈಗ 6,500ಕ್ಕೆ 500 ಜಾಸ್ತಿ ಮಾಡಿ 6,500ಕ್ಕೆ ಮಾಡ್ಕೊಂಡಿದ್ದಾರೆ. ಅಲ್ಲೂ ಒಂದು ವಿಶಿಷ್ಟತೆ ಇದೆ. ಈಗ ಅವ್ರಿಗೆ ವಸತಿ ಕೊಡಬೇಕು, ಮತ್ತು ಒಂದು ಬ್ಯಾಗು, ಕಿಟ್ಟು ಎಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಒಂದು kg, ಅರ್ಧ kg ಸಕ್ಕರೆ, ಅರ್ಧ kg ಬೆಲ್ಲ ಎಲ್ಲ ಸೇರಿಸಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದರೆ, ಅವರು ಮಲ್ಕೊಳ್ಳೋ ಅಂಥ ಒಂದು ಮ್ಯಾಟು, ಏನು ಬೆಡ್ಶೀಟ್ ಇದೆ ಅದನ್ನು ಕೂಡ ಅವ್ರಿಗೇ ನಾವು ಕೊಟ್ಬಿಡ್ತಿದ್ದೀವಿ, ವಸತಿ ಅವ್ರಿಗೇ ಅಂತ. ಸೊ ಹಾಗಾಗಿ ವಸತಿನ ಸಮರ್ಪಕವಾಗಿ ಮಾಡಬೇಕು. ನಾವು ಹೆಚ್ಚು ಜನ ತಗೊಂಡ್ಬಿಟ್ಟು ಅವ್ರಿಗೆ ವಸತಿನ ಸರಿಯಾಗಿ ನೀಡೋಕ್ಕಾಗ್ದೇ ಅವ್ರಿಗೆ ಬೇಜಾರು ಮಾಡಬಾರ್ದು. ನಮ್ಮ ಅತಿಥಿ ಸತ್ಕಾರ ಸಂಪೂರ್ಣವಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ 6,500ಕ್ಕೆ ಮಿತಿ ಹಾಕ್ಕೊಂಡಿದ್ದಾರೆ. ಆದರೆ ಜೊತೆಗೆ ಏನಂದರೆ, ಒಂದು ಕರೆನೂ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಸ್ನೇಹಿತರುಗಳನ್ನು, ನಮಗೆ ಪರಿಚಯ ಇರೋರನ್ನ ನಮ್ಮಲ್ಲೇ ಉಳಿಸ್ಕೊಳ್ಳೋ ಹಾಗೆ, ಮನೆಗೆ ಉಳಿಸ್ಕೊಳ್ಳೋಕೆ. ಇನ್ನೊಂದು ವಿಶಿಷ್ಟತೆ ನಮ್ಮ ಮಹಿಳಾ ಸಮಿತಿಯವರು ತುಂಬ ಇದರಲ್ಲಿ ಆಸಕ್ತಿ ತಗೊಂಡು, ಸುನಂದ ಜಯರಾಮ್ ಅವರು, ಸೀತಾಲಕ್ಷ್ಮಿ ಅವರು ಮತ್ತು ಸೌಭಾಗ್ಯ ಮಾದೇವ್ ಅವರು, ಇವರೆಲ್ಲರೂ ಕೂಡ ತುಂಬ ಆಸಕ್ತಿ ತಗೊಂಡು ಸಾಕಷ್ಟು ಮಹಿಳಾ ಸಮಿತಿಯವರು ಪ್ರತಿ ಸಮಿತಿಯನ್ನು ಭೇಟಿ ಮಾಡಿ ಮಹಿಳೆಯರು ಯಾವ ರೀತಿ ಅದರಲ್ಲಿ ಭಾಗವಹಿಸ್ಬೋದು, ಯಾವ ರೀತಿ ನಾವು ಬರುವ ಅತಿಥಿಗಳಿಗೆ ಸಹಾಯ ಸಹಕಾರ ಕೊಡ್ಬೋದು ಅಂತ ತುಂಬ ಇದು ಮಾಡ್ಕೊಂಡಿದ್ದಾರೆ. ಜೊತೆಗೆ ಕಳಸದ ಜೊತೆಯಲ್ಲಿ ಅವರು ಒಂದು ಪುಸ್ತಕವನ್ನು ಹಿಡಿದುಕೊಂಡು ಹೋಗುವಂಥ ಆಂದೋಲನವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಒಂದು ಬೆತ್ತದ ಪುಟ್ಟಿನಲ್ಲಿ ಒಂದು ಪುಸ್ತಕ, ಕನ್ನಡ ಬಾವುಟ, ಮಣ್ಣಿನ ಸೊಗಡನ ಸಂಸ್ಕೃತಿಯನ್ನು ಬಿತ್ತುವಂಥ ಕೆಲಸವನ್ನು ಸಮ್ಮೇಳನದಲ್ಲಿ ಮಾಡ್ತಾ ಇದ್ದೀರಾ. ಇದೆಲ್ಲ ವಿಭಿನ್ನತೆ, ವೈಶಿಷ್ಟ್ಯತೆಗಳೇ ಸರಿ. ಹಾಗಾಗಿ
ಸಮ್ಮೇಳನದ ದಿನ ನೋಂದಣಿ ಮಾಡ್ಕೊಳ್ತಕ್ಕಂಥ ದಿನಾಂಕವನ್ನು ವಿಸ್ತರಣೆ ಮಾಡೋದು ಕಷ್ಟ, ಆದರೆ ಬಂದಂತಹ ಎಲ್ಲ ಅತಿಥಿಗಳಿಗೂ ಕೂಡ ಉತ್ತಮವಾದಂಥ ಅತಿಥಿ ಸತ್ಕಾರವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳಿ ನಮ್ಮ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಹಾಗಾಗಿ ನೀವು ಸಂತೋಷದಿಂದಲೇ ನಮ್ಮೂರಿಗೆ ಬನ್ನಿ ಅಂತ ಹೇಳ್ತಾ, ಮ್ಯಾಮ್ ನಿಮ್ಮನ್ನು ಕೇಳಲೇಬೇಕು ಅಂತೇಳಿ ನಾನು ಭಾಳ ದಿನಗಳಿಂದ ಕಾಯ್ತಾ ಇದ್ದೆ ಈ ಪ್ರಶ್ನೆನ. ಈ ಸಾಹಿತ್ಯ ಸಮ್ಮೇಳನದ, ಕನ್ನಡದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗಾದಿಯನ್ನು ವಹಿಸ್ಕೊಂಡಿರ್ತಕ್ಕಂಥವರ ಪರಂಪರೆಯನ್ನು ಗಮನಿಸಿದಾಗ ಅಲ್ಲಿ ಮಹಿಳೆಯರ ಸಂಖ್ಯೆ, ಮಹಿಳಾ ಸಾಹಿತಿಗಳ ಸಂಖ್ಯೆ ಬೆರಳೆಣಿಕೆಯಷ್ಟು. ಇದು ಮಂಡ್ಯದಲ್ಲಿ ನಡೀತಾ ಇದೆ. ಸಂಚಾಲಕರಾಗಿ ಮಹಿಳೆಯಾಗಿ ನಮ್ಮೆಲ್ಲರ ಪ್ರತಿನಿಧಿಯಾಗಿ ನೀವು ಭಾಗವಹಿಸ್ತಾ ಇದ್ದೀರಾ. ನಮಗೆಲ್ಲ ನಿರೀಕ್ಷೆ ಇತ್ತು, ಮೀರಾ ಮೇಡಮ್ ಇದ್ದಾರೆ, ಈ ಬಾರಿಯ ಸಾಹಿತ್ಯ ಸಮ್ಮೇಳನಕ್ಕೆ ಒಬ್ಬ ಮಹಿಳಾ ಸಾಹಿತಿಯನ್ನು ಆಯ್ಕೆ ಮಾಡಬಹುದು ಅಂತ ಹೇಳಿ. ಆದರೆ ಈಗ ಆಯ್ಕೆ ಮಾಡಿರ್ತಕ್ಕಂಥ ಸರ್ವಾಧ್ಯಕ್ಷರಾದಂಥ ಹಿರಿಯರಾದಂಥ ಗೊರುಚ ಅವ್ರ ಬಗ್ಗೆ ಯಾವ ಒಂದು ಕಿಂಚಿತ್ತೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ, ವಿವಾದ ಇಲ್ಲ. ಅಷ್ಟು ತುಂಬು ಮನಸ್ಸಿನಿಂದ ಗೊರುಚ ಅವರನ್ನು ಕನ್ನಡಿಗರು ನಾವೆಲ್ಲರೂ ಸ್ವಾಗತಿಸಿದ್ದೇವೆ. ಆದರೂ ಕೂಡ ಮಹಿಳೆಯರನ್ನು ಅಧ್ಯಕ್ಷ ಗಾದಿಗೆ ತರುವಲ್ಲಿ ಪ್ರಯತ್ನ ಏನಾದರೂ ನಡೀತಾ ಅಥವಾ ನಡೀಲೇ ಇಲ್ವಾ ಅನ್ನೋದನ್ನು ನಿಮ್ಮಿಂದ ತಿಳ್ಕೋಬೇಕು ಅನ್ನುವಂಥ ಕುತೂಹಲ. ಹಲವಾರು ಹೆಸರುಗಳಿತ್ತು, ವೈದೇಹಿ ಆಗಿರ್ಬೋದು, ಲತಾ ರಾಜಶೇಖರ್ ಆಗಿರ್ಬೋದು, ಇನ್ನು ಕೆಲವ್ರದ್ದೆಲ್ಲ ಹೆಸರುಗಳಿತ್ತು. ನಾವು ಎಲ್ಲ ಮೊದಲು ಹೌದು, ಮಾಲತಿ ಪಟ್ಟಣ ಶೆಟ್ಟಿ ಅವ್ರದ್ದಿತ್ತು. ಮತ್ತು ನಾವು ಎಲ್ಲ ಮೊದಲಿಗೆ ಒಬ್ಬರು ಮಹಿಳಾ ಸಾಹಿತಿಗಳನ್ನು ಸಮ್ಮೇಳನಾಧ್ಯಕ್ಷರಾಗಿ ಮಾಡಿ ಅಂತಲೂ ಕೇಳ್ಕೊಂಡಿದ್ವಿ. ಆದರೆ ಎಲ್ಲ ಕಡೆಯೂ ಮಹಿಳೆ ಸಮಾನತೆಯನ್ನು ಕೇಳ್ತಾಳೆ ಹೊರತು ತಾನೇ ಮೊದಲಿರಬೇಕು ಅನ್ನೋದನ್ನು ಏನೋ ಅವರು ಅದ್ರ ಮೇಲೆ ಒತ್ತಡ ಹಾಕಲ್ಲ. ಸೊ ಹಾಗಾಗಿ ಅವರು ಒಂದಲ್ಲ ಒಂದು ಕಾಲಕ್ಕೆ ಹಾಗೂ ಆಗ್ಬೋದು, ಮುಂದಿನ ದಿನಗಳಲ್ಲಿ ಮಹಿಳೆನೂ ಆಗ್ಬೋದು ಅಂತ ಹೇಳಿ. ಯಾಕೆಂದರೆ ಗೋರುಚರ್ ಅವರನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಅವ್ರ ಬಗ್ಗೆ ಯಾವುದೇ ರೀತಿಯಾದ ತಕರಾರು ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹೌದು ಹೌದು. ಹಾಗಾಗಿ ಆ ಬಗ್ಗೆ ಏನೂ ಬೇಜಾರಿಲ್ಲ. ಮುಂದಿನ ದಿನಗಳಲ್ಲಿ ಮಹಿಳೆಯರಾಗಲಿ ಅಂತ ಆಶಿಸ್ತೀವಿ. ಧನ್ಯವಾದಗಳು ಮ್ಯಾಮ್. ನಮ್ಮ ಈ ಸಂದರ್ಶನದ ಕೊನೆಯ ಹಂತವಾಗಿ ಸಮ್ಮೇಳನ ಆಯೋಜನೆ ಆಗ್ತಾ ಇರ್ತಕ್ಕಂತಹ ನಿಟ್ಟಿನಲ್ಲಿ ಇಷ್ಟೊತ್ತು ನನ್ನ ಜೊತೆ ನೀವು ಚರ್ಚೆ ಮಾಡಿದ್ದೀರಾ. ಕೊನೆಯಲ್ಲಿ ಸಮ್ಮೇಳನದಿಂದ ಏನಾದ್ರೂ ಫಲ ಬರಬೇಕಲ್ವ, ಪ್ರತಿಫಲ. ಅದು ಯಾವ ಫಲ ಸಿಗುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಮ್ಗೆ ತಿಳಿಸ್ಕೊಡಿ. ನೀವೇನು ನಿರೀಕ್ಷೆ ಮಾಡ್ತಿದ್ದೀರಾ ಸಮ್ಮೇಳನದಿಂದ ಸಮಾಜಕ್ಕೆ? ಸಮ್ಮೇಳನ ಮುಗಿಯುವಷ್ಟರಲ್ಲಿ ನಾವು ಒಂದು ಕನ್ನಡ ಭವನ ಮಾಡಬೇಕು ಅಂತ ಇದ್ದೇವೆ. ಆಮೇಲೆ ಇನ್ನೂ ಅನೇಕ ಕನ್ನಡದ ಕೆಲಸಗಳು ಆಗಬೇಕಾಗಿದೆ. ಅದರಲ್ಲಿ ನೀವು ಹೇಳ್ದಾಗೆ ಏನು ನಿರ್ಣಯ ತಗೊಳ್ತಾರೆ ನೋಡಬೇಕಾಗಿದೆ. ಹೊಸ ನಿರ್ಣಯಗಳು ತಗೊಂಡು, ಈಗ ಯಾವುದಾದ್ರೂ 2-3 ನಿರ್ಣಯಗಳನ್ನು ಮಾತ್ರ ತಗೊಂಡು ಅದು ಅನುಷ್ಠಾನಕ್ಕೆ ಬರಬೇಕು ಆ ವರ್ಷದಲ್ಲಿ. ಹಾಗೆ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರು ಅಭಿಪ್ರಾಯ ಪಟ್ಟಿದ್ದಾರೆ. ಅದರಿಂದಾಗಿ ಅವರು ತಗೊಳ್ಳೋವಂಥ ನಿರ್ಣಯ ಅದು ಖಂಡಿತ ಅನುಷ್ಠಾನಕ್ಕೆ ಬರುತ್ತೆ. ಹಾವೇರಿ ನಿರ್ಣಯಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅನುಷ್ಠಾನಕ್ಕೆ ಬಂದಿದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲದೆ ಇದ್ರೂ ಅದು ಕಾರ್ಯಗತ ಆಗಿದೆ ಸಾಕಷ್ಟು. ಅದು ಒಂದು. ಮತ್ತು ಅದೇ ನೀವು ಹೇಳೋಗೆ ಕನ್ನಡದ ಪ್ರಜ್ಞೆ ಮಂಡ್ಯದಲ್ಲಿ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು. ಏಕೆಂತಂದರೆ ಕನ್ನಡವನ್ನು ನಾವು ಯಾಕೆ ಪ್ರೀತಿಸ್ತೀವಿ ಅನ್ನೋದು, ಕನ್ನಡನ ತುಂಬ ಇಷ್ಟಪಡೋದಕ್ಕೆ ಸದುದ್ದೇಶ ಆಗಿರಬೇಕು. ಅದು ಒಂದು ದುರಭಿಮಾನ ಆಗಬಾರ್ದು, ಅದಕ್ಕೆ ಸಕಾರಣ ಇರಬೇಕು. ಆ ಒಂದು ನಿಟ್ಟಿನಲ್ಲಿ ಮಂಡ್ಯದಲ್ಲಿ ತುಂಬ ಒಂದು ಒಳ್ಳೆಯ ವಾತಾವರಣ ಮೂಡುತ್ತೆ, ಕನ್ನಡ ವಾತಾವರಣ. ಮತ್ತು ನನಗೆ ತುಂಬ ಇಷ್ಟ ಆಗೋದೊಂದು ಅಂತಂದರೆ, ಇದರಲ್ಲಿ ಎಲ್ಲ ಜಾತಿ ಮತ ಕುಲ ಧರ್ಮ ಎಲ್ಲವನ್ನ ಮೀರಿ ನಾವು ಬರೀ ಕನ್ನಡಿಗರು ಅಂತ ಹೋಗ್ತೀವಲ್ಲ, ಆ ಒಂದು ಮನೋಭಾವ ನಮಗೆ ಬೇಕಾಗಿದೆ ಇವತ್ತಿನ ಒಂದು ಪ್ರಪಂಚದಲ್ಲಿ. ಅದು ಮುಂದೆ ಬರುತ್ತೆ ಅಂತ ಒಂದು ಇಷ್ಟಪಡ್ತೇನೆ. ವೀಕ್ಷಕರೇ ನೋಡಿದ್ರಲ್ಲ, ಈ ಹೊತ್ತಿನ ಸಮ್ಮೇಳನದ ಸಂಚಾಲಕರಾಗಿ ದುಡಿತಾ ಇರ್ತಕ್ಕಂಥ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಮುಂಬರ್ತಕ್ಕಂಥ ಕೆಲವೇ ದಿನಗಳಿವೆ ಸಮ್ಮೇಳನಕ್ಕೆ. ಅದರ ಬಗೆಗಿನ ಸಿದ್ಧತೆಗಳ ಬಗ್ಗೆ ಮತ್ತು ಆ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥವ್ರಿಗೆ ನೀಡ್ತಾ ಇರ್ತಕ್ಕಂಥ ಅನುಕೂಲಗಳ ಬಗ್ಗೆ, ಹೇಗೆ ಜಿಲ್ಲಾಡಳಿತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದನ್ನು ಹೇಳೋದ್ರ ಮೂಲಕ
ನುಡಿ ಹಬ್ಬಕ್ಕೆ ನಮ್ಮ ಮಂಡ್ಯ ಜಿಲ್ಲೆಗೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ಕೋರಿದ್ದಾರೆ. ಅವರಿಗೆ ಈ ಹೊತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ಲ ಕನ್ನಡಿಗರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಸಲ್ಲಿಸೋಣ. ಧನ್ಯವಾದಗಳು ಮಾ. ಕೊನೆಯದಾಗಿ ನಂದು ಒಂದು ಮಾತು ಹೇಳಬೇಕು ಅಂತ ಇದ್ದೇನೆ. ಕವಿಯೊಬ್ಬರು ಹೇಳ್ತಾರೆ, ಆವಳ ಕೈ ಹಿಡಿದು ರಾಜೀವ ಭವಂ ನಿಖಿಳ ಲೋಕ ನಿರ್ಮಾಣ ಕಲಾಕೋವಿದನಾದನೋ ಆ ವಾಗ್ದೇವತೆ ಕೈ ಹಿಡಿದು ಪೊರೆಯಲಿ ಅಂತ. ಯಾವ ಸರಸ್ವತಿಯ ಕೈ ಹಿಡಿದು ಬ್ರಹ್ಮನಿಗೆ ವಾಕ್ಚತುರತೆ ಬಂತೋ ಆ ಸರಸ್ವತಿಯು ನಮ್ಮನ್ನು ಮುನ್ನಡೆಸಲಿ ಎಂದು ಕೇಳಿಕೊಳ್ಳುತ್ತೇನೆ. ಎಷ್ಟು ಸೊಗಸಾದಂತಹ ಕವಿವಾಣಿಯನ್ನು ಹೇಳೋದ್ರ ಮೂಲಕ ಕನ್ನಡಿಗರೆಲ್ಲರೂ ಒಟ್ಟಾಗಿ ಮುಂದುವರಿಯುವಂತಹ ನಿಟ್ಟಿನಲ್ಲಿ ಈ ನಾಡಿನ ನುಡಿ ತೇರನ್ನು ಎಳೆಯತಕ್ಕಂತಹ ನಿಟ್ಟಿನಲ್ಲಿ ಎಲ್ಲರನ್ನ ನಮ್ಮ ಈ ದಿನದ ಮುಂಬರತಕ್ಕಂಥ ಸಮ್ಮೇಳನಕ್ಕೆ ಸ್ವಾಗತವನ್ನು ಬಯಸಿದ್ದಾರೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು. ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ.